ಗುಡ್. ಮೊದಲನೇದಾಗಿ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್, ಒಳ್ಳೆಯದಾಗಲಿ. ಯಾಕಂದರೆ ಇದರ ನಾನು ಬರೀ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದೀನಿ. ಪುಟ್ಟರಾಜು ಸರ್ ಪ್ರೊಡ್ಯೂಸರ್ ಮೊದಲನ್ನ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಆರ್ಯನ್ ಕಾರ್ತಿಕ್ ಅಂತ ಡೈರೆಕ್ಷನಲ್ಲಿ. ಸಂತೋಷ್ ಅಂತ ಹೀರೋ. ಮಾನ್ಸ್ಟರ್ ಅಂದ ತಕ್ಷಣ ಐ ಥಿಂಕ್ ಲಾರ್ಜರ್ ದನ್ ಲೈಫ್ ಸಿನಿಮಾ. ತುಂಬ ಅವನು ಹೀರೋದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಇದು ಗೆಟಪ್ಸ್ ಹೆಂಗಿರುತ್ತೆ ಅಂದ್ಬಿಟ್ಟು ಅದನ್ನು ಯಾವ ಥರ ಇದು ಮಾಡೋದಕ್ಕೆ ಇರಾಡಿಕೇಟ್ ಮಾಡೋದಕ್ಕೆ ಅಂತ ಒಂದು ಕಾನ್ಸೆಪ್ಟ್. ಅದರಲ್ಲೇ ಬರೋಂಥ ನನ್ನೊಂದು ಪಾತ್ರ ಒಂದು ಇದಾಗಿ ಅನ್ನೋದು ಒಂದು ಇನ್ವೆಸ್ಟಿಗೇಷನ್ ಆಫೀಸರ್ ಬರ್ತೀನಿ. ಸೊ ಅದರಿಂದ ಸಿನಿಮಾ ಇನ್ನೊಂದು ರೂಪ ತಗೊಂಡಿದೆ. ಸೊ ಚಿತ್ರರಂಗದಲ್ಲಿ ನೀವು ಕ್ಯಾಡ್ಬರೀಸ್ ಅಂತಾನೆ ಗುರುತಿಸ್ಕೊಂಡಿರೋರು. ಸೊ ಕ್ಯಾಡ್ಬರೀಸ್ ಅಂತ ಹೆಸರು ಬಂದಿದ್ದು ದರ್ಶನ್ ಸರ್ ಅವರು. ಸೊ ಈಗ ಸದ್ಯಕ್ಕೆ ಇಂಡಸ್ಟ್ರಿಯ ಬೆಳವಣಿಗೆ ಕೆಟ್ಟ ಬೆಳವಣಿಗೆ ಅಂತ ದರ್ಶನ್ ಸರ್ ಅವರು ಜೈಲು ಪಾಲಾಗಿರೋದು. ಸದ್ಯಕ್ಕೆ ನೆಕ್ಸ್ಟ್ ಮಂತ್ 4 ತನಕ ಅವರು ಜೈಲಲ್ಲೇ ಇರಬೇಕು ಅನ್ನೋ ಒಂದು ಬಂದಿದೆ. ಸೊ ಅದ್ರ ಬಗ್ಗೆ ಫಸ್ಟ್ ರಿಯಾಕ್ಷನ್, ಇದುವರೆಗೂ ರಿಯಾಕ್ಷನ್ ಕೊಟ್ಟಿಲ್ಲ. ಸೊ ಈ ಮೂಲಕ ರಿಯಾಕ್ಷನ್ ಕೊಟ್ಟಿಲ್ಲ ಫಸ್ಟ್. ದರ್ಶನ್ ಸರ್ ಬಗ್ಗೆ ಫಸ್ಟ್ ನಾನು ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಅವ್ರು ನಾನು ಚಿತ್ರರಂಗ ಬರೋಕ್ಕಿಂತ ಮುಂಚೆನೇ ಅವ್ರ ಫ್ಯಾನು. ಯಾಕಂದರೆ BTM ಲೇಔಟಲ್ಲಿದ್ದಾಗ ನಾವು ಇದ್ದಾಗ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿರೋದು ನನ್ನ ಸರ್. ಅವ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋದು ದೊಡ್ಡವರಲ್ಲ, ಬಟ್ ಆದರೂ ನನ್ನ ಜೊತೆ ಎಲ್ಲ ತುಂಬ ತುಂಬ ಒಳ್ಳೆ ಇತ್ತು ಸರ್. ಅವ್ರ ಮನೆ ಊಟ ಮಾಡಿದ್ದೀನಿ. ವಿಜಯಕ್ಕ ಅವರಾಗಿರ್ಬೋದು, ದರ್ಶನ್ ಸರ್ ಒಟ್ಟು ತುಂಬ ನಮ್ಗೆ ಊಟ ಕೊಟ್ಟಿದ್ದಾರೆ. ಸೊ ಅವ್ರದ್ದು ಮನೆ ಬಗ್ಗೆ ಅವ್ರ ಬಗ್ಗೆ ನಾನು ಯಾವತ್ತೂ ನಾನೇನು ನೆಗೆಟಿವ್ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಆದರೂ ಇದು ಆಗಿರೋದು ಒಂದು ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಅಂತಲೇ ಹೇಳ್ಬೋದು. ಇದಾಗಬಾರ್ದಿತ್ತು, ಇದಾಗದಿದ್ರೆ ಒಳ್ಳೆಯದು ಅಂತಲೇ ಒಂದ್ಸತಿ ಅನಿಸುತ್ತೆ. ಇದಾಗಬಾರ್ದಿತ್ತು, ವೆರಿ ಅನ್ಫಾರ್ಚುನೇಟ್ ವಾಟ್ ಇಸ್ ಹ್ಯಾಪನ್. ಬಟ್ ಎಲ್ಲೊಂದು ಕಡೆ ನೋಡಿದ್ರೆ ಐ ಥಿಂಕ್ ಅವ್ರಿಗೂ ಗೊತ್ತು, ಅವರ ಅಭಿಮಾನಿಗಳಿಗೂ ಗೊತ್ತು, ಇಲ್ಲಿ ಪೊಲೀಸರು ಅವ್ರು ಕೆಲಸ ಮಾಡಿದ್ದಾರೆ. ಸೊ ಇಲ್ಲಿ ಕಾನೂನು ಇವಾಗ ನ್ಯಾಯಾಲಯ ತೀರ್ತು ಅಂತಾರೆ, ಅದಕ್ಕೆಲ್ಲ ನಾವು ತಲೆ ಬಾಗಲೇಬೇಕು. ಸೊ ಈ ವಿಷಯದಲ್ಲಿ ಪರಾವಿರೋಧ ಎರಡು ನಡೀತಾ ಇದೆ ಕನ್ನಡ ಚಿತ್ರರಂಗದಲ್ಲಿ. ಅಂದ್ರೆ ಈ ಕಡೆ ದರ್ಶನ್ ಅವರನ್ನು ವಿರೋಧಿಸುವವರು ಇದ್ದಾರೆ, ಈ ಕಡೆ ಇಲ್ಲ ಅವ್ರು ಮಾಡಿಲ್ಲ. ಸೊ ಆ ತರ ನಡೀತಾ ಇದೆ. ಸೊ ಮಿಡಿದಲ್ಲಿ ಅದನ್ನ ಕಣ್ಕಂಡು ತೋರಿಸ್ತಾ ಇದ್ದಾರೆ. ಸೊ ನಿಮ್ಗೆ ಅನಿಸುತ್ತೆ? ಸೊ ನಿಮ್ಮ ಸರ್ ಇಲ್ಲಿ ನಾನು ಪರ ವಿರೋಧ ಮಾತಾಡೋಷ್ಟನ್ನು ದೊಡ್ಡವನಲ್ಲ, ಆ್ಯಂಡ್ ಅದನ್ನು ಮಾತಾಡಲೂಬಾರ್ದು. ಯಾಕಂದರೆ ಇದು ಇಟ್ಸ್ ಕೇಸ್ ವಿಚ್ ಇಸ್ ಇನ್ ದ ಕೋರ್ಟ್. ಸೊ ಅದ್ರ ಬಗ್ಗೆ ನಾವು ಪರನೋ ವಿರೋಧನ ಅದನ್ನ ಮಾತಾಡೋದು ತಪ್ಪು. ಯಾಕಂದರೆ ಅಲ್ಲೂ ರೇಣುಕಾಸ್ವಾಮಿ ಅವ್ರ ತಂದೆ ತಾಯಿಗೆ ಅವರು ತಂದೆ ತಾಯಿಗೆ ನೋವಾಗಿ ಭಗವಂತ ಶಕ್ತಿ ಕೊಡಲಿ ಅವ್ರ ತಂದೆ ತಾಯಿಯವ್ರ ಹೇಳ್ತೀವಿ. ಆ್ಯಂಡ್ ಅಷ್ಟೇ ನಾವು ಹೇಳೋಕ್ಕಾಗದೆ. ಯಾಕಂದರೆ ಇಲ್ಲಿ ಇವ್ರು ಹಂಗೆ ಹೇಳಿದ್ರು, ಅವ್ರು ಹಂಗೆ ಹೇಳಿದ್ರು, ಅದಾಗಲ್ಲ ಇಲ್ಲಿ. ಯಾಕಂದರೆ ಕೋರ್ಟ್ ಕೇಸ್ ಇದೆ, ಅದು ಪರ್ಸನಲ್ ವಿಷಯ ಅಂದರೆ ಮಾತಾಡ್ಬೋದಿತ್ತು ಅದ್ರ ಬಗ್ಗೆ ಪರವಾಗಿರೋದ ಅಂತ. ಬಟ್ ಕೋರ್ಟಲ್ಲಿರೋದ್ರಿಂದ ಐ ಥಿಂಕ್ ಜುಡಿಷಿಯರಿ ಹ್ಯಾಸ್ ಇಟ್ಸ್ ಓನ್. ಸರ್ ನೀವು ಎಲ್ಲಿದ್ರಿ ಈ ಒಂದು ಅಂದ್ರೆ ಈ ಒಂದು ದರ್ಶನ್ ಸರ್ ಈ ತರ ಅರೆಸ್ಟ್ ಆದ್ರು ಅಂತ ಬಂದಾಗ ನ್ಯೂಸ್ ನೀವು ಎಲ್ಲಿದ್ರಿ ಆ ಟೈಮಲ್ಲಿ ಏನಂತ ಅನಿಸ್ತು ನಿಮ್ಗೆ ಸರ್? ನಾನು ಆ್ಯಕ್ಚುಲಿ ನಮ್ದು ತೆಲುಗು ಸಿನಿಮಾ ಶೂಟಿಂಗ್ ನಡೀತಾ ಇದೆ ಬ್ಲಡ್ ರೋಸಸ್ ಅಂತ. ಸೊ ಹೈದರಾಬಾದ್ ಜಾಸ್ತಿ ಅಲ್ಲೇ ಟ್ರಾವೆಲ್ ಮಾಡ್ತೀನಿ, ಹೈದರಾಬಾದಲ್ಲಿ ಮತ್ತೆ. ಸೊ ಇದು ಗೊತ್ತಾಗಿದ್ದು ನನಗೆ ನಿಮ್ಮ ನ್ಯೂಸ್ ಚಾನಲ್ ಮುಖಾಂತರ ನನಗೂ ಗೊತ್ತಾಗಿದ್ದು. ಸೊ ಅವತ್ತು ಸಂಜೆ ಮಂಡೇ ನಾನು ಅವಾಗ ಬಂದಿದ್ದು. ಬಟ್ ನ್ಯೂಸ್ ಚಾನಲ್ ಮುಖಾಂತರ ನಾನು ಫಸ್ಟು ಒಂದು ಶಾಕಿಂಗ್ ಇದು ತಕ್ಷಣ ವೆರಿ ವೆರಿ ಶಾಕಿಂಗ್. ದರ್ಶನ್ ಸರ್ ಒಂದು ಬಡ ಇದೆ. ಸೊ ಅಂದ್ರೆ ಫ್ಯಾನ್ಸ್ ಗಳೆಲ್ಲ ಹೇಳ್ತಿರೋದು ಅವ್ರು ಯಾಕೆ ರಿಯಾಕ್ಟ್ ಮಾಡ್ತಿಲ್ಲ ಅಂತ ಕೇಳ್ತಿದ್ರು. ಸೊ ಇವತ್ತು ನೀವು ಕಾಣಿಸ್ಕೊಂಡಿಲ್ಲ, ಇವತ್ತು ಬೆಳಿಗ್ಗೆನೆ ವಿನೋದ್ ಪ್ರಭಾಕರ್ ಅವ್ರನ್ನ ಮೀಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಮಾತಾಡಿಸ್ತೆ ಅಂತ ಹೇಳ್ತಿದ್ರು. ಸೊ ನೀವು ಯಾವಾಗ ಹೋಗ್ತೀರಾ? ಸೊ ಇದಕ್ಕೆ ಮುಂಚೆ ಯಾಕೆ ಮಾತಾಡಿಲ್ಲ? ಏನೋ ಹೊಡೆಯುತ್ತೆ ಸರ್ ಇಲ್ಲಿ. ಈಗ ಕಮಿಷನರ್ ಅವರೆಲ್ಲ ತುಂಬ ಸ್ಟ್ರಿಕ್ಟ್ ಆರ್ಡರ್ಸ್ ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ಫಸ್ಟ್ ಡೇ ನಾನು ಹೋಗಿದ್ದೆ ಸ್ಟೇಷನ್, ಬಟ್ ಚಾನ್ಸೇ ಇಲ್ಲ, ಬಿಡಲೇ ಇಲ್ಲ ಯಾರು ಅಂತ. ದೊಡ್ಡವ್ರು ಬಂದ್ರು ಯಾರು ಬಿಡಲ್ಲ ಅಂತಲೇ ಹೇಳಿದ್ರು. ಸೊ ಐ ಥಿಂಕ್ ಸುಮಾರು ಜನ ಪಾಪ ಟ್ರೈ ಮಾಡಿದ್ದಾರೆ ಬರೋಕ್ಕೆ. ಅದು ಮೋಸ್ಟ್ಲಿ ನಿಮ್ಮ ಕಣ್ಣಿಗೆ ಬಿದ್ದಿಲ್ಲ ಅಂತ ಕಾಣ್ತೀವಿ. ನಾನು ಮೋಸ್ಟ್ಲಿ ಯಾರು ಗೊತ್ತಾಗಿಲ್ಲ. ಬಟ್ ಅಲ್ಲೇ ಆ ಗೇಟ್ ಹತ್ರನೇ ಬಿಡ್ತಾರೆ. ಆ ಗೇಟ್ ಅವ್ರಿಗೆ ಬ್ಯಾರಿಕೇಡ್ ಹಾಕಿದ್ದಾರೆ. ಅಲ್ಲೇ ನಮಗೆ ಆವಾಗ ಸಪೋರ್ಟ್ ಅಂತ ಆ ಥರ ಯಾರು ಅಂದರೆ ಅದು ತಪ್ಪಾಗುತ್ತೆ. ನಾವು ಯಾರು ಇಲ್ಲ ಅದು ಇದು ಅಂತ ಏನಿಲ್ಲ ಸರ್. ಯಾಕೆಂದರೆ ಅವ್ರು ಹೇಳೋದ್ರಿಂದ ಯಾರನ್ನೂ ಹತ್ರಕ್ಕೆ ಸೇರಿಸ್ತಾರೆ, ಯಾರನ್ನೂ ಹತ್ರಕ್ಕೆ ಬಿಡ್ತಾರೆ ಅಂತ ಎಲ್ಲರೂ ಸುಮ್ಮನೆ ಹೇಳಿ. ಆಮೇಲೆ ಇದ್ರ ಬಗ್ಗೆ ಪೋಸ್ಟ್ ಹಾಕೋದು, ಇದ್ರ ಬಗ್ಗೆ ಕಮೆಂಟ್ ಮಾಡೋದು, ಇದ್ರ ಬಗ್ಗೆ ನಾವು ಏನಾದರೂ ಹೇಳೋದು ಅದು ತಪ್ಪಾಗುತ್ತೆ. ಯಾಕಂದರೆ ನಾವು ಆವಾಗಲೇ ಹೇಳ್ದಂಗೆ ಜುಡಿಷಿಯರಿ ನ್ಯಾಯಾಲಯದಲ್ಲಿದೆ, ಕೋರ್ಟ್ ಕೇಸಲ್ಲಿದೆ. ಸೊ ನಾವೇನು ಹೇಳೋಕ್ಕಾಗಲ್ಲ, ವಿ ಕೆನಾಟ್ ಸೇ. ಬಟ್ ಆದರೂ ನಾನು ನೆಗೆಟಿವ್ ಮಾತಾಡೋಕ್ಕಾಗಲ್ಲ. ಬಟ್ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅಂತ. ಸರ್ ನೀವು ಎಷ್ಟು ಇಷ್ಟಪಡ್ತೀರೋ, ನಿಮ್ಮ ತಂದೆಯವರು ದರ್ಶನ್ ಅಂದ್ರೆ ತುಂಬಾ ಇಷ್ಟ ಆಗ್ಬೇಕು. ಹೌದು. ಸೊ ಸಿನಿಮಾಗಳೆಲ್ಲ ನೋಡ್ತಾ ಇರ್ತಾರೆ. ಸೊ ಅವ್ರ ಕಡೆಯಿಂದ ಏನು ರಿಯಾಕ್ಷನ್ ಬಂತು? ಅವ್ರು ಇತ್ತೀಚೆಗೆ ಕಾಟೇರ ಸಿನಿಮಾ ಆ್ಯಕ್ಚುಲಿ ನಾನು ಫಸ್ಟ್ ಎಲ್ಲ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ತಿದ್ದೆ ಯಾವಾಗಲೂ. ಬಟ್ ತಂದೆ ತಾಯಿ ಈ ಸಲ ಇಲ್ಲ, ನಾವು ಬರ್ತೀವಿ, ಇದು ಈ ಸಲ ನೋಡೋಣ, ಸಿನಿಮಾ ನೋಡೋಣ. ಆಮೇಲೆ ತಂದೆಯವ್ರಿಗೆ ತುಂಬ ಇಷ್ಟ ಆಯಿತು ಸಿನಿಮಾ ಬಂದು ನೋಡೋಣ ಪರ್ಫಾರ್ಮೆನ್ಸ್. ಯಾಕಂದರೆ ಅವರು ಒಬ್ಬರು ಕಲಾವಿದರಾದ್ರಿಂದ, ಆಮೇಲೆ ಅವರು ಒಂದು 300 ಸಿನಿಮಾ ಮಾಡಿದ್ರು. ದರ್ಶನ್ ಸರ್ ನೋಡಿದಾಗ ತುಂಬ ಖುಷಿ ಪಟ್ಟರು. ಏನು ಆ್ಯಕ್ಟಿಂಗು, ಸ್ಟೈಲು
ಬಟ್ ಇವತ್ತು ಇದಾಗಿದ್ದು ಪಾಪ ಅವ್ರಿಗೂ ತುಂಬ ನೋವಾಗಿದೆ, ಎಲ್ರಿಗೂ ಪ್ರತಿಯೊಬ್ಬರಿಗೂ. ಇವ್ರು ಅನ್ನೋಕ್ಕಿಂತನೆಲ್ಲ ಇವ್ರ ಫ್ಯಾಮಿಲಿ ಅವ್ರಿಗೂ ಏನಾಗಿತ್ತು, ಲೈಕ್ ಅದಕ್ಕೂ ಎಲ್ಲರಿಗೂ ಬೇಜಾರಾಗೈತೆ. ನೀವೇನು ಹೋಗ್ತೀರಾ ಸರ್ ಈ ವಾರದಲ್ಲಿ ವಿಸಿಟ್? ಖಂಡಿತ ಪರ್ಮಿಷನ್ದು ಅದೇನೋ ಇದೆ. ಸೊ ಯಾವ ಥರ ಅವ್ರು ಪರ್ಮಿಷನ್ ಕೊಡ್ತಾರಂತ ಕೇಳಿಕೊಂಡು 100% ಹೋಗ್ಲೇಬೇಕಂತ. ಸರ್ ಇವಾಗ ಜಸ್ಟ್ ಬಂದಂತ ಸುದ್ದಿ ಇದು, ದರ್ಶನ್ ಅವರ ಮೇಲೆ ಕೆಲವೊಂದು ರೌಡಿ ಗ್ಯಾಂಗ್ಗಳು ಅಟ್ಯಾಕ್ ಮಾಡ್ತಾರೆ ಅನ್ನೋ ಒಂದು ಭಯದಲ್ಲಿ ತುಮಕೂರು ಶಿಫ್ಟ್ ಮಾಡ್ಬೇಕನ್ನೋ ನ್ಯೂಸ್ ಬರ್ತಾ ಇದೆ. ಸೊ ಅದೇ ನಾನು ಕೇಳ್ಕೊಟ್ರೆ ನೀವು ಹೇಳ್ತಾ ಇರೋದೇ ನನಗೆ ಗೊತ್ತಾಗ್ತಿರೋದು, ಯಾಕಂದ್ರೆ ನಾನಿಗೆ ಫಂಕ್ಷನ್ ಇದೆ. ಸೊ ನ್ಯೂಸ್ ಅಲ್ಲಿ ಬರ್ತಾ ಇದ್ದಾರೆ ಗೊತ್ತಿಲ್ಲ, ಬಟ್ ಅದಕ್ಕೆಲ್ಲ ಇದೆ ಸರ್, ಪೊಲೀಸ್ ಇದ್ದಾರೆ, ಇವರು ಇದ್ದಾರೆ, ಲಾಯರ್ ಇದ್ದಾರೆ. ಸೊ ಏನೇನು ಸೇಫ್ಟಿ ಬೇಕು ಅವ್ರಿಗೆ ಮಾಡ್ತಾರೆ 100% ಮಾಡ್ತಾರೆ. ಅದೇನೇ ಘಟನೆಗಳು ಆಗಬಾರ್ದು ಆಗಲ್ಲ, ಬಟ್ ಇದ್ದಾರೆ ಎಲ್ಲ ದೊಡ್ಡವರು ಇದ್ದಾರೆ ಅದಕ್ಕೆ ಅದು ನೋಡ್ಕೊಳಕ್ಕೆ. ಶೋರ್ ಹಿ ವಿಲ್ ಬಿ ಸೇಫ್. ಫೈನಲಿ ದರ್ಶನ್ ಸರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಈ ಮೂಲಕ? ಸೊ ಫ್ಯಾನ್ಸ್ ಆಗಿರ್ಬೋದು, ಫ್ಯಾನ್ಸ್ಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಸ್ಟ್ ಆಫ್ ಆಲ್ ಕೆಲವೊಂದು ಇದು ನೋಡಿದೆ, ಲೈಕ್ ಫ್ಯಾನ್ಸ್ ಏನಕ್ಕೆ ಬರ್ತಾರೆ, ಏನಕ್ಕೆ ಇದು ಮಾಡ್ತಾ ಇದ್ದಾರೆ, ಏನಕ್ಕೆ ಜೈಕಾರ ಆಗ್ತಾರಲ್ಲ, ಏನಕ್ಕೆ ಇದು. ಬಟ್ ಅದು ಸರ್ ಫ್ಯಾನ್ಸ್ ಅನ್ನೋದು ನಾವು ಹೇಳೋಕ್ಕಾಗಲ್ಲ, ಇಷ್ಟಪಡಬೇಡಿ ಇಷ್ಟಪಡಿ ಅಂತ. ಲವ್ ಹಿಮ್ ಫಾರ್ ಹಿಸ್ ಆ್ಯಕ್ಟಿಂಗ್, ಅವ್ರ ವ್ಯಕ್ತಿತ್ವಕ್ಕೆ, ಅವ್ರು ಇದ್ದಿದ್ದು ರೀತಿಯಲ್ಲಿ ಅವರು ತುಂಬ ಅವ್ರು ಇಷ್ಟಪಡ್ತಾರೆ. ನಾನು ಅವಾಗಲೇ ಹೇಳ್ದಂಗೆ ನಾನು ಫಸ್ಟು ನನ್ನ ಸಿನಿಮಾ ದೊಡ್ಡ ಫ್ಯಾನ್. ಸೊ ನಮಗೆ ಇದು ಅಧಿಕಾರ ಇರಲ್ಲ ನನಗೆ ಹೇಳೋಕ್ಕೆ. ಸೊ ಇಲ್ಲ ನೀವು ಬರಬೇಡಿ, ನನಗೆ ಇಷ್ಟಪಡ್ತೀನಿ. ಪಾಪ ಅವರ ಸ್ವೇಚ್ಛೆ, ಅವ್ರು ಇಷ್ಟಪಡ್ತಾರೆ ಅಂದರೆ ಬಿಕಾಸ್ ಆಫ್ ಅವ್ರ ಸಿನಿಮಾಗಳು ನೋಡಿ ಅವ್ರು ಇಷ್ಟಪಡ್ತಾರೆ. ಮಾಸ್ ಹೀರೋ ಅನ್ನೋದಕ್ಕೆ. ಯಾಕಂದ್ರೆ 2011 ಇನ್ನೂ ಜ್ಞಾಪಕ ಇದೆ, ಆ ತುಮಕೂರಲ್ಲಿ ನಾವೊಂದು ವಿಜಯೋತ್ಸವ ಯಾತ್ರೆ ಹೋದಾಗ, ಆಮೇಲೆ ಇನ್ಸಿಡೆಂಟ್ ಆದಾಗ 2011 ತುಮಕೂರು ಹೋದಾಗ ಸೇರಿ ಜನ ಇವತ್ತೂ ಕಡಿಮೆ. ಒಂದು ಟೈಮಲ್ಲಿ ಮೋಸ್ಟ್ಲಿ ಏರ್ ಲಿಫ್ಟ್ ಮಾಡೋದಕ್ಕೆ ಅಷ್ಟೊಂದು ಜನ ಇದ್ರು, ಅಷ್ಟೊಂದು ಇದು ಕಂಡ್ಕೊಂಡು ಮಾಡೋಕ್ಕಾಗಲ್ಲ ಕ್ರೌಡ್ನ. ಸೊ ಎಲ್ಲೋ ಅವ್ರ ಮೇಲೆ ಒಂದು ಪ್ರೀತಿ ಅಭಿಮಾನ ಇರೋದ್ರಿಂದ ಇದು. ಬಟ್ ಅವ್ರ ಫ್ಯಾನ್ಸು ಅಷ್ಟೇ ಪಾಪ, ಅವರೇನು ಬೇರೆಯವ್ರದ್ದು ಇವಾಗ ಕೆಟ್ಟದಾಗ ಏನು ಮಾತಾಡ್ತಿಲ್ಲ, ಅವರಿಗೆ ಇಷ್ಟ ಸರ್ ಅಂದರೆ ಇಷ್ಟ ಪ್ರೀತಿ ಆಯಿತು. ಏನೋ ಆಗಿತ್ತು ಅವ್ರಿಗೂ, ಏನೋ ಬರ್ದಿದ್ದಪ್ಪ ಅಂತ ಅವ್ರಿಗೂ ಇದೆ. ಅವ್ರು ಯಾವತ್ತೂ ಯಾರೋ ಸಂಭಾವನೆ ಯಾರು ಕೆಟ್ಟದ್ದು ಮಾತಾಡೋದು, ಬಟ್ ಅವ್ರಿಗೆ ಏನೋ ಒಂದು ಇದಿದೆ ಅಷ್ಟೇ, ಒಂದು ಪ್ರೀತಿ ಅಭಿಮಾನ ಇದೆ. ದರ್ಶನ್ ಸರ್ಗೆ ಏನು ಹೇಳೋಷ್ಟು ನಮ್ಮದು ದೊಡ್ಡ, ಬಟ್ ಆದರೂ ಕೊನೆಯದಾಗಿ ನೆಕ್ಸ್ಟ್ ಮಂತ್ ಮಾನ್ಸ್ಟರ್ಸ್ ಇಂದ ರಿಲೀಸ್ ಆಗ್ತದೆ. ನೀವು ಆಸ್ ಎ ಫ್ಯಾನ್ ಆಗಿಟ್ಟು, ಆಸ್ ಎ ಆರ್ಟಿಸ್ಟ್ ಆಗಿ ಕನ್ನಡ ಚಿತ್ರರಂಗದಲ್ಲಿ ಹೀರೋ ಆಗಿ ಗುರುತಿಸ್ಕೊಂಡಿರೋದ್ರಿಂದ ಈ ತರ ಬೆಳವಣಿಗೆಗಳಿಂದ ಸಿನಿಮಾಗಳ ಮೇಲೆ ಪರಿಣಾಮ ಬೀರುತ್ತಾ? ಜನ ಸಿನಿಮಾ ಕಡೆ ಬರೋದು ಕಮ್ಮಿ ಆಗ್ತಾ? ಇಲ್ಲ, ಆ ಥರ ಇಲ್ಲ. ಇದೇ ಒಂದು 3 ತಿಂಗಳು ಮುಂಚೆ ನೀವೇ ಹೇಳ್ತಿದ್ರು, ಯಾರು ಬರ್ತಿಲ್ಲ ಸಿನಿಮಾಗೆ, ಏನಕ್ಕೆ ಅಂತ. ಒಂದು ಸಿನಿಮಾ ರಿಲೀಸ್ ಆಗಿದೆ ಒಂದು 4-5 ಮಂತ್ಸಿಂದ. ಸೊ ಪರಿಣಾಮ ಎಲ್ಲ ಬೀರೋದಿಲ್ಲ, ಆ ಥರ ಏನಿಲ್ಲ. ಸಿನಿಮಾ ಅಂತ ಬಂದಾಗ ಸಿನಿಮಾನ ಪ್ರೀತಿಸೋರಿದ್ದಾರೆ, ಸಿನಿಮಾನ ಅದು ಪರ್ಸ್ನಲ್ಲು, ಇದಾಗಿರೋದು ವ್ಯಕ್ತಿಗೆ. ಬಟ್ ಅದು ಸಿನಿಮಾ ರಂಗಕ್ಕೆ ಒಂದು ಇದು ಹೂಡಿಕೆ ಮಾಡೋದು ಅದೇನು ಅಷ್ಟೇನು ಸರಿ ಇಲ್ಲ ಅನಿಸುತ್ತೆ. ಯಾಕಂದರೆ ಐ ಥಿಂಕ್ ಯಾಕಂದ್ರೆ ಎಲ್ಲ ಕಡೆ ಆಗುತ್ತೆ ಸರ್, ನೀವು ನೋಡಿದ್ರೆ ನಾನು ಹೆಸರುಗಳು ತೊಗೊಳಕ್ಕೆ ಇಷ್ಟಪಡಂಗೆ ಬಾಲಿವುಡಲ್ಲಿ ಆಗಿರ್ಬೋದು, ಎಲ್ಲರೂ. ಬಟ್ ಸಿನಿಮಾ ಅನ್ನೋದು ಒಂದು ಸೈಕಲ್ ಹೋಗ್ತಾನೆ ಇರುತ್ತೆ ಮುಂದೆ ಲೈಫಲ್ಲಿ. ಯಾರು ಅದಕ್ಕೆ ಅಡ್ಡ ಸ್ಟಾಪ್ ಮಾಡಿ ಇದು ಮಾಡೋಕ್ಕಾಗಲ್ಲ. ಸೊ ಇದೇ ಒಂದು 3-4 ತಿಂಗಳ ಮುಂಚೆ ನೀವೇ ಹೇಳ್ತಾರೆ, ಯಾರು ಸಿನಿಮಾ ಬರ್ತಿಲ್ಲ, ಯಾಕೆ ಸಿನಿಮಾ ನೋಡ್ತಿಲ್ಲ, ಜನ ಬರ್ತಿಲ್ಲ, ಎಷ್ಟೊಂದು ಪ್ರೊಡ್ಯೂಸರ್ಸು ಡೈರೆಕ್ಟರ್ಸು. ಸೊ ಈ ವಿಷಯದಿಂದ ಯಾರು ಬರಲ್ಲ, ಅದರಿಂದ ಅದೆಲ್ಲ 100% ಸಿನಿಮಾ ನೋಡೋ 100%. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.